ಅವ್ಯಕ್ತ ಮುರಳಿ ದಿನಾಂಕ 7/1/1980. ಮುರಳಿಯ ಟೈಟಲ್ ಆಗಿದೆ ಸಂಗಮಯುಗದ ಬಾದಶಾಹಿ ಎಂದರೆ ಸತ್ಯಯುಗದ ಬಾದಶಾಹಿ. ಬಾಪ್ ದಾದಾ ಇಂದು ಸಂಗಮಯುಗದ ಬೇಗಂಪುರದ ಬಾದಶಾಹರ ಸಭೆಯನ್ನು ನೋಡುತ್ತಿದ್ದರು. ಸಂಗಮಯುಗವಾಗಿದೆ ಬೇಗಂಪುರ. ಸಂಗಮಯುಗದ ಸರ್ವ ಬ್ರಾಹ್ಮಣರು ಬೇಗಂಪುರದ ಬಾದಶಾಹ ಆಗಿದ್ದಾರೆ. ಸತ್ಯಯುಗದ ಬಾದಶಾಹಿ ಈ ಸಂಗಮಯುಗದ ಬೇಗಂಪುರದ ಬಾದಶಾಹಿಯ ಮುಂದೆ ಏನೂ ಅಲ್ಲ. ವರ್ತಮಾನ ಸಮಯದ ಪ್ರಾಪ್ತಿಯ ನಶೆ ಖುಷಿ ಸತ್ಯಯುಗದ ಬಾದಶಾಹಿಗಿಂತ ಪದಮದಷ್ಟು ಶ್ರೇಷ್ಠವಾಗಿದೆ. ಇಂದು ವತನದಲ್ಲಿ ಸತ್ಯಯುಗದ ಬಾದಶಾಹಿ ಮತ್ತು ಸಂಗಮಯುಗದ ಬಾದಶಾಹಿ ಈ ಎರಡರ ಅಂತರದ ಬಗೆಗೆ ಆತ್ಮಿಕ ಸಂಭಾಷಣೆ ನಡೆಯುತ್ತಿತ್ತು. ಸತ್ಯಯುಗದ ಬಾದಶಾಹಿಯ ಮಾತುಗಳನ್ನು ಆ ದಿನ ಬಹಳ ಕೇಳಿದಿರಿ ಮತ್ತು ಬಹಳ ಖುಷಿ ಪಟ್ಟಿರಿ. ಆದರೆ ಸಂಗಮಯುಗದ ಶ್ರೇಷ್ಠತೆ ಎಷ್ಟಿದೆ ಎಂಬುದರ ಅನುಭವಿ ಆಗಿರುವಿರಲ್ಲವೇ? 1ನೇ ಪಾಯಿಂಟ್ ಹೇಳ್ತಾ ಇದ್ದಾರೆ ಬಾಬಾ. ಸತ್ಯಯುಗದ ದಿನಚರಿಯಲ್ಲಿ ಪ್ರಕೃತಿಯ ನೈಜ ಸಂಗೀತವು ನಿದ್ರೆಯಿಂದ ಎಬ್ಬಿಸುವುದು. ಆದರೆ ಸಂಗಮಯುಗದ ಬ್ರಾಹ್ಮಣರ ಆದಿಕಾಲವಾದ ಅಮೃತ ವೇಳೆಯಿಂದ ಶ್ರೇಷ್ಠತೆಯನ್ನು ನೋಡಿದರೆ ಅದು ಎಷ್ಟು ಮಹಾನ್ ಆಗಿದೆ ಎಂಬುದು ತಿಳಿಯುತ್ತದೆ. ಅಲ್ಲಿ ಪ್ರಕೃತಿಯ ಸಾಧನಗಳಿವೆ ಮತ್ತು ಸಂಗಮಯುಗದಲ್ಲಿ ಆದಿಕಾಲ ಅರ್ಥಾತ್ ಅಮೃತ ವೇಳೆ ಯಾರು ಎಬ್ಬಿಸುತ್ತಾರೆ? ಸ್ವಯಂ ಪ್ರಕೃತಿಯ ಮಾಲೀಕ ಭಗವಂತ ಎಬ್ಬಿಸುತ್ತಾರೆ. 2. ಯಾವ ಮಧುರ ಸಂಗೀತವನ್ನು ಕೇಳುತ್ತೀರಿ? ತಂದೆ ದಿನವೂ ಮಕ್ಕಳೇ ಮಧುರ ಮಕ್ಕಳೇ ಎಂದು ಕರೆಯುತ್ತಾರೆ. ಈ ನೈಜ ಸಂಗೀತ ಈಶ್ವರೀಯ ಸಂಗೀತವು ಸತ್ಯಯುಗದ ಪ್ರಕೃತಿಯ ಸಂಗೀತಕ್ಕಿಂತಲೂ ಎಷ್ಟು ಮಹಾನ್ ಆಗಿದೆ ಎಂಬುದರ ಅನುಭವಿ ಆಗಿರುವಿರಲ್ಲವೇ? ಆದ್ದರಿಂದ ಸತ್ಯಯುಗದ ಸಂಗೀತ ಮಹಾನ್ ಆಗಿದೆಯಾ ಅಥವಾ ಈ ಸಂಗಮಯುಗದ ಸಂಗೀತ ಮಹಾನ್ ಆಗಿದೆಯಾ? ಜೊತೆಗೆ ಸತ್ಯಯುಗದ ಸಂಸ್ಕಾರ ಮತ್ತು ಪ್ರಾರಬ್ಧ ಮಾಡುವ ಮತ್ತು ತುಂಬಿಕೊಳ್ಳುವ ಸಮಯವಾಗಿದೆ. ಸಂಸ್ಕಾರಗಳನ್ನು ತುಂಬಿಕೊಳ್ಳುವಿರಿ ಮತ್ತು ಪ್ರಾರಬ್ಧವನ್ನು ಮಾಡಿಕೊಳ್ಳುವಿರಿ. ಇದೇ ಸಂಗಮಯುಗದಲ್ಲಿಯೇ ಎಲ್ಲವೂ ಆಗುತ್ತದೆ. 3ನೇ ಪಾಯಿಂಟ್. ಅಲ್ಲಿ ಸತೋಪ್ರಧಾನ ಅತಿ ಸ್ವಾದಿಷ್ಟ ರಸಭರಿತ ವೃಕ್ಷದ ಫಲಗಳನ್ನು ತಿನ್ನುವಿರಿ. ಇಲ್ಲಿ ವೃಕ್ಷಪತಿಯಿಂದ ಸರ್ವ ಸಂಬಂಧಗಳ ರಸ ಸರ್ವ ಪ್ರಾಪ್ತಿ ಸಂಪನ್ನ ಪ್ರತ್ಯಕ್ಷ ಫಲವನ್ನು ತಿನ್ನುವಿರಿ. 4ನೇ ಪಾಯಿಂಟ್. ಅದು ಸುವರ್ಣಯುಗದ ಫಲವಾಗಿದೆ ಮತ್ತು ಇದು ವಜ್ರ ಯುಗದ ಫಲವಾಗಿದೆ. ಹಾಗಾದರೆ ಯಾವುದು ಶ್ರೇಷ್ಠವಾಯಿತು? 5. ಅಲ್ಲಿ ದಾಸದಾಸಿಯರ ಪಾಲನೆ ಪಡೆಯುವಿರಿ, ಆದರೆ ಇಲ್ಲಿ ತಂದೆಯ ಪಾಲನೆ ಪಡೆಯುತ್ತಿರುವಿರಿ. 6. ಅಲ್ಲಿ ಮಹಾನ್ ಆತ್ಮಗಳು ತಾಯಿ ತಂದೆಯಾಗಿರುವರು. ಇಲ್ಲಿ ಪರಮಾತ್ಮ ತಾಯಿ ತಂದೆ ಇಬ್ಬರೂ ಆಗಿರುವರು. 7. ಅಲ್ಲಿ ರತ್ನಜಡಿತ ಉಯ್ಯಾಲೆಯಲ್ಲಿ ಉಯ್ಯಾಲೆಯಾಡುವರು. ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಉಯ್ಯಾಲೆ ಯಾವುದು ಎಂದು ತಿಳಿದಿರುವಿರಾ? ತಂದೆಯ ಮಡಿಲು ಉಯ್ಯಾಲೆಯಾಗಿದೆ. ಮಕ್ಕಳಿಗೆ ಎಲ್ಲಕ್ಕಿಂತ ಪ್ರಿಯವಾದ ಉಯ್ಯಾಲೆ ಮಾತಾಪಿತರ ಮಡಿಲಾಗಿದೆ. ಕೇವಲ ಒಂದು ಉಯ್ಯಾಲೆಯಲ್ಲ, ಭಿನ್ನ ಭಿನ್ನ ಉಯ್ಯಾಲೆಯಲ್ಲಿ ಉಯ್ಯಾಲೆಯಾಡಬಹುದು. ಅತೀಂದ್ರಿಯ ಸುಖದ ಉಯ್ಯಾಲೆ, ಖುಷಿಯ ಉಯ್ಯಾಲೆ ಮುಂತಾದವು. ಅಲ್ಲಿ ರತ್ನಜಡಿತ ಉಯ್ಯಾಲೆ ಇದೆ, ಆದರೆ ಈ ಉಯ್ಯಾಲೆ ಎಷ್ಟು ಮಹಾನಾಗಿದೆ. 8. ಅಲ್ಲಿ ರತ್ನಗಳ ಜೊತೆಗೆ ಆಡುವಿರಿ, ಆಟಿಕೆಗಳ ಜೊತೆಗೆ ಆಡುವಿರಿ, ಪರಸ್ಪರರ ಜೊತೆಗೆ ಆಡುವಿರಿ, ಆದರೆ ಇಲ್ಲಿ ಸದಾ ನನ್ನ ಜೊತೆಗೆ. ಯಾವ ರೂಪದಲ್ಲಿ ಬೇಕೋ ಆ ರೂಪದಲ್ಲಿ ಆಡಬಹುದು. ಗೆಳೆಯನನ್ನಾಗಿ ಬಂಧುವನ್ನಾಗಿ ಮಗುವನ್ನಾಗಿ ಮಾಡಿಕೊಂಡು ಆಡಬಹುದು ಎಂದು ತಂದೆ ಹೇಳುತ್ತಾರೆ. ಇಂತಹ ಮುರಿಯದ ತುಂಡಾಗದ ಮತ್ತು ಖರ್ಚು ಮಾಡಿಸಲಾರದಂತಹ ಅವಿನಾಶಿ ಆಟಿಕೆ ಎಂದಿಗೂ ಸಿಗಲಾರದು. 9. ಅಲ್ಲಿ ಆರಾಮವಾಗಿ ಹಾಸಿಗೆಯ ಮೇಲೆ ನಿದ್ರಿಸುವಿರಿ, ಆದರೆ ಇಲ್ಲಿ ನೆನಪಿನ ಹಾಸಿಗೆಯ ಮೇಲೆ ನಿದ್ರಿಸುತ್ತೀರಿ. 10. ಅಲ್ಲಿ ನಿದ್ರೆಯ ಲೋಕದಲ್ಲಿ ಹೋಗುತ್ತೀರಿ, ಆದರೆ ಸಂಗಮದಲ್ಲಿ ತಂದೆಯ ಜೊತೆಗೆ ಸೂಕ್ಷ್ಮವತನಕ್ಕೆ ಹೋಗುತ್ತೀರಿ. 11. ಅಲ್ಲಿಯ ವಿಮಾನಗಳಲ್ಲಿ ಕೇವಲ ಒಂದು ಲೋಕದ ಭ್ರಮಣೆ ಮಾಡುವಿರಿ, ಆದರೆ ಇಲ್ಲಿ ಬುದ್ಧಿರೂಪದ ವಿಮಾನದಿಂದ 3 ಲೋಕಗಳ ಭ್ರಮಣೆ ಮಾಡಬಹುದು.
12. ಅಲ್ಲಿ ವಿಶ್ವನಾಥ ಎಂದು ಕರೆಯುವರು, ಆದರೆ ಇಲ್ಲಿ ತ್ರಿಲೋಕಿನಾಥ ಆಗಿರುವಿರಿ. 13. ಅಲ್ಲಿ ದ್ವಿನೇತ್ರಿ ಆಗಿರುವಿರಿ, ಇಲ್ಲಿ ತ್ರಿನೇತ್ರಿ ಆಗಿರುವಿರಿ. 14. ಸಂಗಮಯುಗದ ತುಲನೆಯಲ್ಲಿ ಅರ್ಥಾತ್ ಜ್ಞಾನಸಾಗರ, ಶಕ್ತಿಯ ಸಾಗರ, ಆನಂದ ಸಾಗರ ಎಂಬುದರ ತುಲನೆಯಿಂದ ಅಲ್ಲಿ ಏನಾಗಿರುವಿರಿ? ರಾಯಲ್ ಬುದ್ಧು ಆಗುವಿರಿ. 15. ಜಗತ್ತಿನ ದೃಷ್ಟಿಯಿಂದ ಪರಮಪೂಜ್ಯರಾಗುವಿರಿ, ವಿಶ್ವದ ಮಾನನೀಯರಾಗಿರುವಿರಿ, ಆದರೆ ಜ್ಞಾನದ ಲೆಕ್ಕದಿಂದ ಮಹಾನ್ ಅಂತರವಾಗುವುದು. 16. ಇಲ್ಲಿ ಶುಭ ಮುಂಜಾವು ಶುಭರಾತ್ರಿ ಎಂದು ತಂದೆಗೆ ಹೇಳುವಿರಿ ಮತ್ತು ಅಲ್ಲಿ ಆತ್ಮಗಳು ಆತ್ಮಗಳಿಗೆ ಮಾಡುವರು. 17. ಅಲ್ಲಿ ವಿಶ್ವರಾಜ್ಯ ಅಧಿಕಾರಿಯಾಗುವಿರಿ, ರಾಜ್ಯ ಕಾರ್ಯಕರ್ತರಾಗುವಿರಿ ಮತ್ತು ಇಲ್ಲಿ ವಿಶ್ವ ಕಲ್ಯಾಣಕಾರಿ ಮಹಾದಾನಿ ವರದಾನಿಯಾಗಿದ್ದೀರಿ. ಆದ್ದರಿಂದ ಶ್ರೇಷ್ಠ ಯಾರಾದರೂ ಸತ್ಯಯುಗದ ಮಾತುಗಳನ್ನು ಕೇಳುತ್ತಲೇ ಸದಾ ಖುಷಿ ಸ್ವರೂಪರಾಗಿ. 18. ಅಲ್ಲಿ ವಿವಿಧ ಪ್ರಕಾರದ ಭೋಜನಗಳನ್ನು ಉಣ್ಣುವಿರಿ ಮತ್ತು ಇಲ್ಲಿ ದೇವತೆಗಳ ಭೋಜನಕ್ಕಿಂತಲೂ ಶ್ರೇಷ್ಠವಾಗಿದೆ ಎಂಬ ಮಹಿಮೆಯ ಬ್ರಹ್ಮಭೋಜನವನ್ನು ಉಣ್ಣುವಿರಿ. ಆದ್ದರಿಂದ ಸದಾ ಸತ್ಯಯುಗದ ಪ್ರಾರಬ್ಧ ಮತ್ತು ವರ್ತಮಾನ ಸಮಯದ ಮಹತ್ವ ಮತ್ತು ಪ್ರಾಪ್ತಿಯನ್ನು ಜೊತೆಗೆ ಇಟ್ಟುಕೊಳ್ಳಿ. ಆದ್ದರಿಂದ ವರ್ತಮಾನ ಸಮಯವನ್ನು ತಿಳಿಯುತ್ತಾ ಪ್ರತಿ ಕ್ಷಣ ಮತ್ತು ಸಂಕಲ್ಪವನ್ನು ಶ್ರೇಷ್ಠ ಮಾಡಬಹುದು. ತಿಳಿಯಿತೆ? ಇಂದು ಪಂಜಾಬ್ ಝೋನ್ ಬಂದಿದೆ. ಪಂಜಾಬ್ನ 2 ವಿಶೇಷತೆಗಳಿವೆ. ಒಂದು ಪಂಜಾಬ್ನ ನೀರು ಮತ್ತು ಇನ್ನೊಂದು ಪಂಜಾಬ್ನ ಒಕ್ಕಲುತನ. ಕೌರವ ಸರ್ಕಾರವು ಪಂಜಾಬಿನಲ್ಲಿ 2 ವಿಶೇಷತೆಗಳನ್ನು ತೋರಿಸಿವೆ ಮತ್ತು ಪಾಂಡವ ಸರ್ಕಾರದ ಕಡೆಯಿಂದ ಪಂಜಾಬ್ ಯಾವ ವಿಶೇಷತೆಯನ್ನು ತೋರಿಸಿದೆ? ಪಂಜಾಬ್ ಜ್ಞಾನ ನದಿಗಳ ರೂಪದ ಸಹಯೋಗಿಗಳನ್ನು ತಂದಿದೆ, ಆದರೆ ಅದ್ಭುತವನ್ನು ಸಹ ಮಾಡಿದೆ. ಪಂಜಾಬಿನ ನದಿಗಳು ಪಂಜಾಬ್ನಲ್ಲಿಯೇ ಇರುತ್ತವೆ, ಆದ್ದರಿಂದ ಪಂಜಾಬ್ನ ನೀರು ಪ್ರಸಿದ್ಧವಾಗಿದೆ. ಪಂಜಾಬ್ನಲ್ಲಿ ಮಳೆಗಾಲವಿಲ್ಲದಿದ್ದರೂ ಧಾನ್ಯಗಳನ್ನು ಉತ್ಪಾದಿಸುವಂತಹ ಸಾಧನಗಳನ್ನು ಮಾಡಿರುವರು. ಆದ್ದರಿಂದ ಪಂಜಾಬ್ನವರು 12 ತಿಂಗಳು 12 ಫಲ ಕೊಡಬೇಕು. ವಿಜ್ಞಾನದ ಶಕ್ತಿಯಿಂದ ಸೀಸನ್ ಇಲ್ಲದಿರುವಾಗಲೂ ಧಾನ್ಯಗಳನ್ನು ಉತ್ಪಾದಿಸುವಾಗ, ಶಾಂತಿಯ ಶಕ್ತಿಯು ಸಂಗಮಯುಗದ ಪೂರ್ಣ ಸೀಸನ್ ಇರುವಾಗ ಪ್ರತಿ ತಿಂಗಳ ಫಲವನ್ನು ಕೊಡಲಾರರೆ? ಆ ಜನರು ಹೇಗೆ ಸಾಧನಗಳನ್ನು ಉಪಯೋಗಿಸಿ ಅಸಂಭವದಿಂದ ಸಂಭವ ಮಾಡಿ ತೋರಿಸುತ್ತಾರೆಯೋ ಹಾಗೆ ಸಾಧನೆಯಿಂದ ಪಂಜಾಬಿನ ಭೂಮಿಯನ್ನು ಪರಿವರ್ತನೆ ಮಾಡಿ ಪ್ರತ್ಯಕ್ಷ ಫಲ ಕೊಡಬೇಕಾಗುವುದು. ಪಂಜಾಬಿಗೆ ಈ ಹೊಸ ವರ್ಷದಲ್ಲಿ ಯಾವ ಸ್ಲೋಗನ್ ನೆನಪಿಟ್ಟುಕೊಳ್ಳಬೇಕು? ತುರಂತ್ ದಾನ ಮಹಾಪುಣ್ಯ. ಈಗಂತೂ ಜ್ಞಾನ ಗಂಗೆಯರ ಪಾರ್ಟಿದೆ. ಪಾಂಡವರು ಬೆನ್ನೆಲುಬು ಆಗಿದ್ದಾರೆ, ಆದರೆ ಮುಂದೆ ನಿಮಿತ್ತರಾದ ಶಕ್ತಿಯರನ್ನು ಇಡುವಿರಿ. ಇದರಲ್ಲಿಯೂ ಪಾಂಡವರಿಗೆ ಲಾಭವಿದೆ, ಇಲ್ಲದಿದ್ದರೆ ಹೊಡೆತ ತಿನ್ನಬೇಕಾಗುವುದು. ವಿಶೇಷವಾಗಿ ಪಂಜಾಬಿನಲ್ಲಿ ಬಹಳ ಪೆಟ್ಟು ಬೀಳುವವು. ಆದ್ದರಿಂದ ಶಕ್ತಿಯರು ಗೈಡ್ ಮತ್ತು ಪಾಂಡವರು ಗಾರ್ಡ್ ಆಗುವುದು ಸರಿಯಾಗಿದೆ. ಗಾರ್ಡ್ ಮತ್ತು ಗಾಡ್ 2 ಶಬ್ದಗಳ ರಾಸ ಕೂಡುತ್ತದೆ. ತಂದೆ ಹೇಗೆ ಬೆನ್ನೆಲುಬಾಗಿ ಶಕ್ತಿಯರನ್ನು ಮುಂದೆ ಮಾಡುತ್ತಾರೋ ಹಾಗೆ ಪಾಂಡವರು ಸಹ ತಂದೆಯ ಸಮಾನ ಬೆನ್ನೆಲುಬಾಗಿ ಶಕ್ತಿಯರನ್ನು ಮುಂದಿಡಿ. ಆದ್ದರಿಂದ ಹೊಸ ವರ್ಷದಲ್ಲಿ ಪಂಜಾಬ ಯಾವ ನವೀನತೆಯನ್ನು ತೋರಿಸುವುದು? ಧರಣಿಯ ಪರಿವರ್ತನೆಯ ನವೀನತೆ. ತಿಳಿಯಿತೆ? ವಿದೇಶ ಸೇವೆಯಲ್ಲಿ ಒಳ್ಳೊಳ್ಳೆಯ ಮಹಾವೀರ ಮಹಾರಾಣಿಯರು ವಿಜ್ಞಾನದ ಮೇಲೆ ಶಾಂತಿಯ ಶಕ್ತಿಯಿಂದ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹವರು ತಯಾರಾಗುತ್ತಿದ್ದಾರೆ. ಒಳ್ಳೆಯ ಸೇವಾಧಾರಿಗಳು ತಂದೆಯ ಭುಜಗಳು ತಯಾರಾಗಿರುವರು, ಬಲಗೈ ಆಗಿದ್ದಾರೆ. ಬಲಗೈಯಿಂದ ಸದಾ ಶ್ರೇಷ್ಠ ಮತ್ತು ಸಹಜ ಕೆಲಸವಾಗುತ್ತದೆ. ಆದ್ದರಿಂದ ವಿದೇಶದಲ್ಲಿ ಬಲಗೈಗಳು ತಯಾರಾಗುತ್ತಿದ್ದಾರೆ. ಒಳ್ಳೆಯದು. ಮತ್ತೊಮ್ಮೆ ಮಿಲನ ಮಾಡಿದಾಗ ವಿಶೇಷತೆಗಳನ್ನು ಹೇಳುವೆವು. ಸಮೀಪವಿರುವವರಿಗೆ ಮತ್ತು ದೂರದಿಂದ ಮಿಲನ ಮೇಳದಲ್ಲಿ ತಲುಪಿರುವ ದೇಶ ಮತ್ತು ವಿದೇಶದ ಮಕ್ಕಳಿಗೆ ಬಾಬ್ದಾದ ಅಭಿನಂದನೆಗಳನ್ನು ಕೊಡುತ್ತಾರೆ. ಈ ರೀತಿ ಸದಾ ತಂದೆಯ ಮಿಲನ ಮಾಡುವಂತಹ
ಹಗಲು ರಾತ್ರಿ ಒಬ್ಬ ತಂದೆಯನ್ನು ಬಿಟ್ಟರೆ ಇನ್ನೊಬ್ಬರಾರೂ ಇಲ್ಲ ಎಂಬ ಒಂದೇ ನೆನಪಿನಲ್ಲಿ ಇರುವಂತಹ, ಸದಾ ವಿಶ್ವದ ಆತ್ಮಗಳ ಬಗೆಗೆ ಸರ್ವ ಖಜಾನೆಗಳಿಂದ ಮಹಾದಾನ ಮತ್ತು ವರದಾನ ಕೊಡುವಂತಹ, ಸದಾ ಸಂಗಮಯುಗದ ವಿಶೇಷತೆಯನ್ನು ಎದುರಿಗೆ ಇಟ್ಟುಕೊಂಡು ಶ್ರೇಷ್ಠ ಭಾಗ್ಯದ ಸ್ಮೃತಿ ಸ್ವರೂಪರಾಗಿರುವ, ಸದಾ ಶ್ರೇಷ್ಠ ವೃತ್ತಿ ಶ್ರೇಷ್ಠ ವೈಬ್ರೇಷನ್ನಿಂದ ವಿಶ್ವ ಕಲ್ಯಾಣಕಾರಿ ಆತ್ಮಗಳಿಗೆ ಬಾಬ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ನಮಸ್ತೆ. ನಾವು ಸಹ ಬಾಬಾರವರ ಮಕ್ಕಳು. ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಓಂ ಶಾಂತಿ.